ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶ್ರಾವಣ ಮಾಸದ ಬರ್ತಾ ಇದೆ. ಕ್ಲೀನಿಂಗ್ ಸ್ಟಾರ್ಟ್ ಆಗಿದೆ ಮನೆಯಲ್ಲಿ. ನಾನು ಯಾವ ಥರ ಡೀಪ್ ಕ್ಲೀನಿಂಗ್ ಮಾಡ್ತೀನಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೇ ಬಿ ಸಿಮಿಲಾರಿಟೀಸ್ ಇರ್ಬೋದು ಅಥವಾ ಡಿಫ್ರೆಂಟ್ ಆಗಿರ್ಬೋದು. ಡೀಪ್ ಕ್ಲೀನ್ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ಈ ಎಲ್ಲ ಬಟ್ಟೆಗಳನ್ನು ವಾರ್ಡ್ರೋಬಿಂದ ತೆಗಿಬೇಕು. ಹೇಗೆ ಮುಂಚೆ ಇರ್ತಿರ್ತಿಲ್ಲ ಅದೇ ಸಿಮಿಲಾರಿಟಿಯಾಗಿ ಇಟ್ಟರೆ ನಮಗೆ ಏನು ಸ್ಪೆಷಲ್ ಅನಿಸೋದಿಲ್ಲ. ಸೊ ಎವ್ರಿ ಟೈಮ್ ಡಿಫ್ರೆಂಟ್ ಆಗಿ ಇದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇರ್ತೀನಿ. ನಾನು ಇರೋದು ರೆಂಟೆಡ್ ಹೌಸಲ್ಲಿ. ಸೊ ಇದು ಫುಲ್ ವುಡನ್ ವಾರ್ಡ್ರೋಬ್ ಇರೋದ್ರಿಂದ ನಾನು ಡ್ರೈ ಬಟ್ಟೆ ಏನಿದೆ ವಾರ್ಡ್ರೋಬ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ವಾರ್ಡ್ರೋಬ್ ಕ್ಲೀನ್ ಮಾಡಿದ ನಂತರ ನ್ಯೂಸ್ ಪೇಪರ್ಸನ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ನನ್ನ ಹತ್ರ ಇರುವ ಎಕ್ಸ್ಟ್ರಾ ವಸ್ತುಗಳನ್ನ ಒಂದು ಬಾಕ್ಸಲ್ಲಿ ಹಾಕಿ ಇಡುವ ಅಭ್ಯಾಸ. ಸೊ ಎಲ್ಲವನ್ನು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ. ಫುಲ್ ಸ್ಲೀವ್ ಶರ್ಟ್ಸ್, ಹಾಫ್ ಸ್ಲೀವ್ ಶರ್ಟ್ಸನ್ನು ಸಪ್ರೇಟ್ ಮಾಡಿಕೊಂಡು ಇಟ್ಟಿದ್ದೀನಿ. ಬೇಡಾಗಿರುವಂಥ ಶರ್ಟ್ಸನ್ನು ಸಪ್ರೇಟು ತೆಗೆದು ಹಾಕಿದ್ದೀನಿ. ಸೆಗ್ರಿಗೇಟ್ ಮಾಡ್ಕೊಂಡ ನಂತರ ಇದೊಂದು ಆರ್ಗನೈಸರ್ ನಾನು ಅಮೆಝಾನಲ್ಲಿ ತೊಗೊಂಡಿದ್ದೆ. ತುಂಬಾ ಯೂಸ್ಫುಲ್ಲಾಗಿದೆ, ಫೋಲ್ಡೇಬಲ್, ಈಸಿ ಟು ಕ್ಯಾರಿ. ನೀವು ಇದನ್ನು ಫೋಲ್ಡ್ ಮಾಡಿ ಎಲ್ಲಿ ಬೇಕಾದರೂ ತೊಗೊಂಡು ಹೋಗ್ಬೋದು. ಇದನ್ನು ಮತ್ತೆ ನೀವು ವಾಪಸ್ಸಿ ಅದರಲ್ಲಿ ಇಡ್ಬೋದು. ಸೊ ಇದರಲ್ಲಿ ನನ್ನ ಹತ್ರ 3 ಬಾಕ್ಸ್ ಇದೆ ಈ ಥರ. ಸೊ ಅದರಲ್ಲಿ ಫುಲ್ ಸ್ಲೀವ್ ಶರ್ಟ್ಸ್, ಹಾಫು ಮತ್ತು ಟೀ ಶರ್ಟ್ಸನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಈ 3 ಸೆಕ್ಷನಲ್ಲಿ ಆ ಬಾಕ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ದೆನ್ ಕೆಳಗಡೆ ಎಲ್ಲ ಪ್ಯಾಂಟ್ಸ್ ಇಟ್ಕೊಂಡು ನಾನು ಎಕ್ಸ್ಟ್ರಾ ಥಿಂಗ್ಸ್ ಏನು ಬಾಕ್ಸ್ ಇತ್ತು ಅದನ್ನು ಇಟ್ಕೊಂಡಿದ್ದೀನಿ. ಡೈಲಿ ಯೂಸ್ ಟೀ ಶರ್ಟ್ಸು ಇಟ್ಕೊಂಡಿದ್ದೀನಿ. ದೆನ್ ಟವಲ್ಸ್ ಹಾಕೋಣಕ್ಕೆ ನಾನು ಒಂದು DIYನ ರೆಡಿ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಸಪ್ರೇಟಾಗಿ ಬಾಕ್ಸಾಗಿ ಇಡೋದಕ್ಕೆ ಲೇಸಿನೆಸ್ನಿಂದು ನಾನು ಒಂದು ಬೆಡ್ಶೀಟ್ನ ಕಟ್ ಮಾಡಿದ್ದೆ. ಯಾಕಂದರೆ ಬಹಳನೇ ದೊಡ್ಡದಿತ್ತು, ಅದಕ್ಕೆ ಈ DIY ಮಾಡೋದಕ್ಕಾಗಿ ಕಟ್ ಮಾಡ್ಕೊಂಡಿದ್ದೆ. ನನ್ನ ವಾರ್ಡ್ರೋಬ್ ಹ್ಯಾಂಗರ್ ಲೆಂತ್ ಎಷ್ಟಿದೆ ಅಷ್ಟನ್ನು ನಾನು ನೋಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಅದರ ನಡುವೆ ಹ್ಯಾಂಗರ್ನ ಸಿಗಿಸ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. 3 ಕಡೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ದ್ಯಾಟ್ ಹ್ಯಾಂಗರ್ನು ಅರಳಾಡಬಾರ್ದು ಮತ್ತು ಇದು ಸ್ಟಿಫ್ ಆಗಿ ಕುಂತ್ಕೋಬೇಕು ಅಂತ. 2 ಇಂಚಿಗೆ ನಾನು ಸೆಕ್ಷನ್ಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಸೆಕ್ಷನ್ಸ್ ಬೇಕಂದರೆ ಜಾಸ್ತಿ ಮಾಡ್ಬೋದು, ಅಥವಾ ಕಡಿಮೆ ಬೇಕಾದರೆ ಕಡಿಮೆನೂ ಮಾಡ್ಕೋಬೋದು. ನಾನು ಅಟ್ಲೀಸ್ಟ್ 1 ಸೆಕ್ಷನಲ್ಲಿ 2 ಟವಲ್ಸ್ ಕುಂದ್ರೋ ಥರ ಮಾಡ್ಕೊತಾ ಇದ್ದೇನೆ. ಇದನ್ನು ಮೇಲೆ ಅಟ್ಯಾಚ್ ಮಾಡಬೇಕಾದ್ರೆ ಫಸ್ಟ್ ಒಂದು ಸ್ಟಿಚ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ದೆನ್ ನಾವು ಏನು ಮೆಜರ್ಮೆಂಟ್ ಮಾಡ್ಕೊಂಡಿದ್ವಲ್ಲ ಅದರ 3 ಇಂಚ್ ಎಕ್ಸ್ಟ್ರಾನ ಹಾಕೊಂಡ್ರೆ ಲೈನ್ ಹಾಕಿ ಎಲ್ಲೆಲ್ಲಿ ಲೈನ್ ಹಾಕಿದ್ದೀನಿ ಅಲ್ಲಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಸೊ ಇದು ತುಂಬಾ ಚೀಪಲ್ಲಿರುವ DIY. ಈ ಥರ ನಾನು ಬ್ಯಾಗ್ಸನ್ನು ಹಾಕೋದಕ್ಕೆ ನೀಡಿದ್ದೆ ಆನ್ಲೈನಲ್ಲಿ. ಬಟ್ ನಾನು ಟವಲ್ಸ್ ಇಡೋಕ್ಕೆ ಮನೆಯಲ್ಲಿ ಈ DIYನ ಮಾಡ್ಕೊಂಡಿದ್ದೀನಿ. ಸೊ ಕಮೆಂಟಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ನಿಮಗೆ ಈ DIY ಹೇಗೆ ಅನಿಸ್ತು. ಈಗ ನಿಮಗೆ ಹ್ಯಾಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಆನ್ಲೈನಲ್ಲಿ ಈ ಥರ ಬ್ಯಾಗ್ ಇಡೋದಕ್ಕೆ ಇದನ್ನು ಯೂಸ್ ಮಾಡಿದರು. ನಾನು ಟ್ರೈ ಮಾಡಿದೆ, ಹೀಗೆ ಚೆನ್ನಾಗಿ ಬಂದಿದೆ. ಸೊ ವೀಕ್ಷಕರೇ, ನಾನೀಗ ಟವಲ್ಸ್ಗಳನ್ನ ಇಟ್ಟು ತೋರಿಸ್ತಾ ಇದ್ದೀನಿ. ಎಷ್ಟು ಈಸಿಯಾಗಿ ನೀವು ಇನ್ಸರ್ಟ್ ಮಾಡ್ಬೋದು. ಇದು ಫಸ್ಟ್ ಟೈಮ್ ಇನ್ಸರ್ಟ್ ಮಾಡ್ತಾಯಿದ್ದೀನಿ, ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ. ಬಟ್ ನಾನು ಈಗ ಇದನ್ನು ಯೂಸ್ ಮಾಡ್ತಾ ಒಂದು 3-4 ಡೇಸ್ ಆಯಿತು. ಈಗ ಈಸಿಯಾಗಿ ಇನ್ಸರ್ಟ್ ಮಾಡ್ಬೋದು. ಸೊ ನಾನು ಈ ಥರ ನನ್ನ ಸಿಂಪಲ್ ವೇಯಲ್ಲಿ ಡೀಪ್ ಕ್ಲೀನ್ನ ಮಾಡ್ಕೊಂಡಿದ್ದೀನಿ.
ಹೋಪ್ಸು ಈ ಡೀಪ್ ಕ್ಲೀನಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀವಿ. ಕ್ಲೀನಿಂಗ್ ವೀಡಿಯೋಸ್ನ ನಾನು 1-2 ವೀಕ್ಸಲ್ಲಿ ಹಾಕ್ತಾ ಇರ್ತೀನಿ. ನಿಮಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಅಂದರೆ ಪ್ಲೀಸ್ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.